ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಇವತ್ತು ಈ ಸಿಎಂ ಸ್ಥಾನದ ಬಗ್ಗೆ ಸದನದಲ್ಲಿ ಭಾರಿನೇ ಸ್ವಾರಸ್ಯಕರ ಚರ್ಚೆ ನಡೆದಿದೆ. ವಿಷಯವನ್ನ ಪ್ರಸ್ತಾಪಿಸಿದಂಥ ಆರ್ ಅಶೋಕ್ಗೆ ಸಿಎಂ ಟಾಂಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಯಾರೇ ಆದರೂ ಸಂತೋಷ, ಖಾದರ್ ಆದರೂ ಸರಿನೇ, ನೀನಾದರೂ ಸಂತೋಷ, ಬೆಲ್ಲದಾದರೂ ಸಂತೋಷ, ಆದರೆ ನಿಮ್ಮಲ್ಲಿ ವಿಜಯೇಂದ್ರ ಕಾಯ್ತಿದ್ದಾರೆ. ಅವರು ಯಾರಿಗೂ ಸಿಎಂ ಸ್ಥಾನ ಬಿಟ್ಕೊಡೋದಿಲ್ಲ. ಎಲ್ರಿಗೂ ಸಿಎಂ ಆಗುವಂಥ ಅರ್ಹತೆ ಇದೆ, ಅವಕಾಶಗಳು ಸಿಗಬೇಕಷ್ಟೇ. ಯೋಗ್ಯತೆ ಇದೆ, ಅವಕಾಶ ಸಿಗಲ್ಲ ಅಷ್ಟೇ. ಅವಕಾಶ ಬಂದರೆ ಎಲ್ಲರೂ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಈಗಿನ ಸಿಎಂ ಸಿದ್ದರಾಮಯ್ಯ. ಇವತ್ತು ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳು ನಡೀತು ಸದನದಲ್ಲಿ. ಒಂದು ಕಡೆ ಹೊರಗಡೆ ನಡೆದಂಥ ಫೋಟೋಶೂಟ್ಗೂ ಕೂಡ ಭಾರಿನೇ ಈ ಟೀಕಾ ಟಿಪ್ಪಣಿ, ವ್ಯಂಗ್ಯ, ಹಲವಾರು ಪ್ರಶ್ನೋತ್ತರಗಳು ತಿರುಗಿಸಿ ಮುರುಗಿಸಿ ಈ ಡಿಫಿಕಲ್ಟ್ ಆಗೆಲ್ಲ ಪ್ರಶ್ನೆ ಕೇಳುವಂಥ ಕೆಲಸವನ್ನು ಆರ್ ಅಶೋಕ್ ಇವತ್ತು ಮಾಡಿದ್ರು. ಆ ವಿಚಾರಕ್ಕೆ ಅಷ್ಟೇ ಬುದ್ಧಿವಂತಿಕೆಯಿಂದ ಕೂಡ ಸಿಎಂ ಉತ್ತರ ಕೊಡೋದಕ್ಕೆ ಮುಂದಾದರು. ಅದರಲ್ಲೂ ಕೂಡ ಸಿಎಂ ವಿಚಾರ, ಇದು ಕಳೆದ ಬಾರಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಕಾಲೆಳೆಯುವಂಥ ಪ್ರಯತ್ನಗಳು ನಡೆಯಿತು. ಅದಕ್ಕೂ ಕೂಡ ಅವತ್ತಿಗೂ ಸಿಎಂ ಇದೇ ರೀತಿಯಾದಂಥ ಹಾರಿಕೆಯ ಉತ್ತರಗಳನ್ನ ಕೊಟ್ಟರು. ಇವತ್ತು ಮತ್ತೆ ಅಂಥದೇ ಸಿಚುಯೇಷನ್ ಮರುಕಳಿಸಿದೆ. ಆಗ್ಲಿ ಪಾಪ, ನನಗೇನು ಸಂತೋಷ ಪಡೋನು ನಾನು. ನೀನು ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಕೇಳಪ್ಪ, ನಮ್ಮಲ್ಲಿ 224 ಜನ MLA ಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗ್ಬಾರ್ದ, ಮುನಿಯಪ್ಪ ಆಗ್ಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗ್ಬಾರ್ದ, ದಿನೇಶ್ ಗುಂಡೂರಾವ್ ಆಗ್ಬಾರ್ದ, ಖಂಡ್ರೆ ಅವರಾಗಬಾರ್ದ. ಎಲ್ರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ಆಗ್ಲಿ ಪಾಪ, ನನಗೇನು